ನಿಮ್ಗೆ ಪವರ್ ಯಾವಾಗ್ಲೂ ಕನ್ಸ್ಟ್ರಕ್ಷನ್ಗೆ ಪರ್ಮನೆಂಟ್ ಕನೆಕ್ಷನ್ ಸಿಗಲ್ಲ, ನಿಮ್ಗೆ ಟೆಂಪರರಿ ಕನೆಕ್ಷನ್. ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ನೀವು ಅದನ್ನ ಏನ್ ಮಾರ್ಕಿಂಗ್ ಮಾಡ್ತೀರೋ ಅದು ಪರ್ಮನೆಂಟ್ ಆಗಿರ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಾರ್ಕಿಂಗ್ ನಿಮ್ಗೆ ಅಪ್ ಟು ಗ್ರೌಂಡ್ ಫ್ಲೋರ್ ಸ್ಟಾರ್ಟರ್ ಹಾಕೋ ತನಕ ಯೂಸ್ ಆಗ್ತದೆ. ವೆರಿ ಇಂಪಾರ್ಟೆಂಟ್, ನಿಮ್ಗೆ ಆಂಟಿ ಟರ್ಮರಿಕ್ ಟ್ರೀಟ್ಮೆಂಟ್ ಅನ್ನ ಮಾಡಿಸಿ. ಆಂಟಿ ಟರ್ಮರಿಕ್ ಟ್ರೀಟ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಮೇಲೆ ಪ್ಲಾಸ್ಟರಿಂಗ್ ವರ್ಕ್ ಮಾಡಬೇಕಾದ್ರೆ ಕಾಲಮ್ ಮತ್ತು ಬ್ಲಾಕ್ಸ್ ಜಾಯಿಂಟ್ಸ್ ಗಳ ಮಧ್ಯ ಚಿಕನ್ ಮೆಶ್ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವಾಗ 10.5 ಫೀಟ್ ನಿಮಗೆ ಮೋಲ್ಡ್ ಹೈಟ್ ಕೊಟ್ಟಿರ್ತಾರೆ, ಸ್ಲ್ಯಾಬ್ ಹೈಟ್ ಕೊಟ್ಟಿರ್ತಾರೆ. ಅದರಲ್ಲಿ 9 ಫೀಟ್ 1.5 ಫೀಟ್ ನಿಮಗೆ ಬೀಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 9 ಫೀಟ್ ಅಪ್ ಟು 9 ಫೀಟ್ ಮಾತ್ರ ನೀವು ಕಾಲಮ್ನ ರೈಸ್ ಮಾಡ್ಕೋಬೇಕಾಗ್ತದೆ. ನಮಸ್ತೆ ಸಮಸ್ತ ಕನ್ನಡಿಗರಿಗೆ, ನಾನು ನಿಮ್ಮ ಪ್ರೀತಿ ಅರುಣ್. ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ನೂರಾರು ಡೌಟ್ಸ್ ಇರುತ್ತೆ. ಏನ್ ಮಾಡ್ಬೇಕು, ಯಾವ್ದಾದ್ಮೇಲೆ ಏನ್ ಕೆಲಸ ಮಾಡಿಸ್ಬೇಕು, ಫಸ್ಟ್ ಏನ್ ಕೆಲಸ ಶುರು ಮಾಡ್ಬೇಕು ಅಂತಕ್ಕಂಥದ್ದನ್ನ, ಅದೆಲ್ಲ ಡೌಟ್ಸ್ ಗಳಿಗೆ ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಹೇಳ್ತೀನಿ, ತಿಳ್ಕೊಳ್ಳಿ. ನೋಡಿ, ಇವಾಗ ನಿಮ್ಗೆ ನಿಮ್ ಮನೇನ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಆ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಎಲ್ಲಿ ಏನೇನ್ ಬರ್ಬೇಕು ಅಂತಕ್ಕಂಥದ್ದನ್ನ ಪ್ಲಾನ್ ಮಾಡ್ಕೊಳ್ತೀರಾ. ಪ್ಲಾನ್ ಆದ ತಕ್ಷಣನೇ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಜೊತೆಗೆ ಒಂದು ಸ್ಟ್ರಕ್ಚರಲ್ ಡ್ರಾಯಿಂಗ್ ನ ರೆಡಿ ಮಾಡ್ಕೊಳ್ಳಿ. ಆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಎಲ್ಲ ರೆಡಿ ಆದ್ಮೇಲೆ ಫಸ್ಟ್ ನೀವು BWSSB ಕಡೆಯಿಂದ ನಿಮ್ಗೆ ವಾಟರ್ ಕನೆಕ್ಷನ್ಗೆ ಪರ್ಮಿಷನ್ ತಗೊಳ್ಳಿ. ಅದಾದ ನಂತರ ಬೆಸ್ಕಾಂ ಕಡೆಯಿಂದ ಪವರ್ಗೆ ಒಂದು ಕನೆಕ್ಷನ್ ತಗೊಳ್ಳಿ. ನಿಮ್ಗೆ ಪವರ್ ಯಾವಾಗ್ಲೂ ಕನ್ಸ್ಟ್ರಕ್ಷನ್ಗೆ ಪರ್ಮನೆಂಟ್ ಕನೆಕ್ಷನ್ ಸಿಗಲ್ಲ, ನಿಮ್ಗೆ ಟೆಂಪರರಿ ಕನೆಕ್ಷನ್ ಅಂತ ಕೊಡ್ತಾರೆ. ನಿಮ್ ಮನೆ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪರ್ಮನೆಂಟ್ ಕನೆಕ್ಷನ್ ನ ಕೊಡ್ತಾರೆ. ಅದ್ರ ಜೊತೆಗೆ UGD ಕನೆಕ್ಷನ್ಸ್ ಏನಾದ್ರು ಇದೆ, UGDಗೆ ನಿಮ್ಗೆ ಒಂದು ಕನೆಕ್ಷನ್ ಪರ್ಮಿಷನ್ ತಗೊಳ್ಳಿ. ಇದಾದ ತಕ್ಷಣ ಫಸ್ಟ್ ನೀವು ಸೈಟಿಗೆ ಬರ್ತೀರಾ. ನಿಮ್ ಸೈಟ್ ನ ಮೆಜರ್ ಮಾಡ್ತೀರಾ. ಸೈಟ್ ಮೆಜರ್ಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಹಳೆ ಬಿಲ್ಡಿಂಗ್ಸ್ ಏನಾದ್ರು ಇತ್ತು, ಭೂತೋಗಗಳು ಏನೇ ಇದ್ರು ಕ್ಲೀನ್ ಆಗಿ ನೀಟ್ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಿಮ್ಮ ಸೈಟ್ ನ ಲೆವೆಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಫಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಟೋರ್ ರೂಮ್. ಸಿಮೆಂಟ್ ಇಡ್ಲಿಕ್ಕೆ, ಬಿಲ್ಡಿಂಗ್ ಗೆ ಸಂಬಂಧಪಟ್ಟಿರೋ ಏನೇ ಐಟಮ್ಸ್ ಗಳನ್ನ ಇಡ್ಲಿಕ್ಕೆ ಒಂದು ಸ್ಟೋರ್ ರೂಮ್ ಬೇಕಾಗ್ತದೆ. ಟೆಂಪರರಿ ಒಂದು ಸ್ಟೋರ್ ರೂಮ್ ಕಟ್ಕೊಳ್ಳಿ. ಅದಾದ ತಕ್ಷಣ ಲೇಬರ್ ಶೆಡ್ ಬೇಕಾಗ್ತದೆ. ಲೇಬರ್ ಇರ್ಲಿಕ್ಕೆ ಲೇಬರ್ ಶೆಡ್ ಗಳನ್ನ ಕಟ್ಕೊಳ್ಳಿ. ಅದು ಟೆಂಪರರಿ ಆಗಿ ನೀವು ಮಾಡ್ಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟ್ ಇವಾಗ ಫಸ್ಟ್ ಇಂಪಾರ್ಟೆಂಟ್ ಮಾರ್ಕಿಂಗ್ ಬರ್ತೀರಾ. ಮಾರ್ಕಿಂಗ್ ಬಂದಾಗ ನಿಮ್ ಪ್ಲಾನ್ ಅಲ್ಲಿ A ಗ್ರಿಡ್, B ಗ್ರಿಡ್, C ಗ್ರಿಡ್, D ಗ್ರಿಡ್ 1 2 3 ಅಂತ ಹೇಳ್ಬಿಟ್ಟು ನಿಮ್ಗೆ ಗ್ರಿಡ್ ಲೈನ್, ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಗಳನ್ನ ಕೊಟ್ಟಿರ್ತಾರೆ. ಅದನ್ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ನೀವು ಅದನ್ನ ಏನ್ ಮಾರ್ಕಿಂಗ್ ಮಾಡ್ತೀರೋ ಅದು ಪರ್ಮನೆಂಟ್ ಆಗಿರ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಾರ್ಕಿಂಗ್ ನಿಮ್ಗೆ ಅಪ್ ಟು ಗ್ರೌಂಡ್ ಫ್ಲೋರ್ ಸ್ಟಾರ್ಟರ್ ಹಾಕೋ ತನಕ ಯೂಸ್ ಆಗ್ತದೆ. ಆ ಮಾರ್ಕಿಂಗ್ ನ ಆದಷ್ಟು ಪರ್ಮನೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆ ನಂತರ ಫಸ್ಟ್ ಬಂದ್ಬಿಟ್ಟು ಎಸ್ಕವೇಷನ್ ಬರ್ತೀರಾ. ಎಸ್ಕವೇಷನ್ ಬರ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಮುಂಚೆ ನಿಮ್ಮ ನ್ಯಾಚುರಲ್ ಸಾಯಿಲ್ ಚೆನ್ನಾಗಿದೆ, ಫಿಲ್ಲಿಂಗ್ ಸಾಯಿಲ್ ಯಾವುದು ಇಲ್ಲ, ಲೇಕ್ ಯಾವುದು ಇಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ. ಇಲ್ಲ ಲೇಕ್ ಏನಾದ್ರು ಇದೆ, ಲೂಸ್ ಸಾಯಿಲ್ ಇದೆ, ಫಿಲ್ಲಿಂಗ್ ಸಾಯಿಲ್ ಇದೆ ಅಂತಕ್ಕಂಥ ಏನಾದ್ರು ಡೌಟ್ಸ್ ಗಳು ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಸಾಯಿಲ್ ಟೆಸ್ಟ್ ನ ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ನ ಮಾಡ್ಕೊಳ್ಳಿ. ಲೋಡ್ ಬೇರಿಂಗ್ ಕೆಪಾಸಿಟಿ ಮೇಲೆ ನಿಮಗೆ ಸ್ಟ್ರಕ್ಚರಲ್ ಇಂಜಿನಿಯರ್ ಅದರದ್ದು ಡ್ರಾಯಿಂಗ್ ನ ನಿಮ್ಗೆ ಕೊಟ್ಟಿರ್ತಾರೆ. ಆನಂತರ ಇವಾಗ ಫಸ್ಟ್ ಮಾರ್ಕಿಂಗ್ ಬಿಡ್ತೀರಾ. ಫೂಟಿಂಗ್ ಮಾರ್ಕಿಂಗ್ ಗಳನ್ನ ನೀಟಾಗಿ ಫೂಟಿಂಗ್ ಮಾರ್ಕಿಂಗ್ ಮಾಡ್ಕೊಳ್ತೀರಾ. ಫೂಟಿಂಗ್ ಮಾರ್ಕಿಂಗ್ ಆದ ತಕ್ಷಣನೇ ನೀವು ಫಸ್ಟ್ ಎಸ್ಕವೇಷನ್ ಮಾಡ್ಕೊಳ್ತೀರಾ. ಎಸ್ಕವೇಷನ್ ನಿಮ್ಗೆ ಜಾಸ್ತಿ ಫೂಟಿಂಗ್ ಗಳು ಇದೆ ಅಂತ ಹೇಳಿದ್ರೆ ನೀವು JCB ಇದನ್ನ ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ರೆಸಿಡೆನ್ಸಿಯಲ್ ನಿಮ್ಗೆ ಆಲ್ಮೋಸ್ಟ್ ನಾನು ನಿಮ್ಗೆ ರೆಫರ್ ಮಾಡ್ತಕ್ಕಂಥದ್ದು ಮ್ಯಾನ್ಯುವಲಿ ಮಾಡ್ಕೊಳ್ಳಿ. ರೀಸನ್ ಏನಪ್ಪಾ ಅಂದ್ರೆ ಫೂಟಿಂಗ್ ನಮ್ಗೆ ಏನ್ ಸೈಜಿಗೆ ನಿಮ್ಗೆ ಡ್ರಾಯಿಂಗ್ ಅಲ್ಲಿ ಕೊಟ್ಟಿರ್ತಾರೋ ಅದೇ ಸೈಜಿಗೆ ನೀಟಾಗಿ ಮಾಡ್ಕೊಳ್ತೀರಾ. ಎನಿವೇ ನೀವು JCB ಮಾಡಿದ್ರಿ ಅಂದ್ರೆ ಮತ್ತೆ ಕೂಡ ಮ್ಯಾನ್ಯುವಲಿ ನೀವು ಡ್ರೆಸ್ಸಿಂಗ್ ನ ಮಾಡ್ಕೊಳ್ಳೇಬೇಕಾಗ್ತದೆ. ಅದು ನೀಟಾಗಿ JCB ಕ್ಲಿಯರ್ ಆಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಎಸ್ಕವೇಟ್ ಆಗಲ್ಲ. ಇದಾದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀರಾ, PCC ಹಾಕೊಳ್ತೀರಾ. PCC ಹಾಕೊಳ್ಬೇಕಾದ್ರೆ ನೀವು ಇಂಪಾರ್ಟೆಂಟ್ ಏನ್ ಮಾಡ್ಕೊಳ್ಳಿ, ಬುಲ್ ಮಾರ್ಕ್ಗಳನ್ನ ಹಾಕೊಳ್ಳಿ. ಬುಲ್ ಮಾರ್ಕ್ ಹಾಕೊಂಡು ಟ್ಯೂಬ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ, ಒಂದೇ ಲೆವೆಲ್ ಇದೆಯಾ ಅಂತೇಳಿ. ಆನಂತರ ಅದಕ್ಕೆ PCC ಹಾಕ್ತೀರಾ. PCC ಅಂದ್ರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಅದು ನಿಮ್ಗೆ ನಿಮ್ಮ ಸ್ಟೀಲ್ ಸ್ಟ್ರಕ್ಚರ್ ನ ನಿಮ್ಮ ಅರ್ತ್ ಇಂದ, ಮಣ್ಣಿಂದ ಪ್ರೊಟೆಕ್ಷನ್ ಮಾಡುತ್ತೆ. PCC ವೆರಿ ಇಂಪಾರ್ಟೆಂಟ್, ನೀವು PCC ಮಾಡ್ಕೊಳ್ಳಿ. PCC ಆದ ತಕ್ಷಣ ಆಮೇಲೆ BBS ಮಾಡ್ಕೊಳ್ಳಿ. BBS ಅಂದ್ರೆ ಬಾರ್ ಬೆಂಡಿಂಗ್ ಶೆಡ್ಯೂಲ್. ಇದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ BBS ಅಂದ್ರೆ ಏನು ಅಂತಕ್ಕಂಥದ್ನ. ಫಸ್ಟ್ ಆ ಫೂಟಿಂಗ್ ನ ಕಟ್ಕೊಳ್ತೀರಾ. BBS ಅಂದ್ರೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ಯಾಕೆ ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಒಂದು ರಾಡ್ ಬಂದ್ಬಿಟ್ಟು 12 ಮೀಟರ್ ಇರುತ್ತೆ, ನಿಯರ್ಲಿ 39 ಫೀಟ್ಸ್ ಇರುತ್ತೆ. ನೀವು 3 ಮೀಟರ್ ನೀವು ಒಂದು ರಾಡ್ ಕಟ್ ಮಾಡ್ಕೊಂಡ್ರಿ ಅಂದ್ರೆ ವೇಸ್ಟೇಜ್ ಆಗಲ್ಲ. ಅದೇ 5 ಮೀಟರ್ ರಾಡ್ ಕಟ್ ಮಾಡ್ಕೊಂಡ್ರೆ 2 ಮೀಟರ್ ವೇಸ್ಟೇಜ್ ಆಗ್ತದೆ. ಅದನ್ನ ಎಲ್ಲಿ ಯೂಸ್ ಮಾಡ್ಕೋಬೇಕು, ಲ್ಯಾಪಿಂಗ್ ಅಲ್ಲಿ ಎಲ್ಲಾದ್ರೂ ಬರುತ್ತಾ, ಅದನ್ನೆಲ್ಲ ನೋಡ್ಲಿಕ್ಕೆ BBS ಅನ್ನ ರೆಡಿ ಮಾಡ್ಕೊಳ್ಳೋದು. ರಿಂಗ್ ಸೈಜ್ ಏನು, ಕಾಲಮ್ ರಾಡ್ ಸೈಜ್ ಏನು, ಅದೆಲ್ಲ ನೀಟಾಗಿ ನೋಡ್ಕೊಂಡು ಫೂಟಿಂಗ್ ಮ್ಯಾಟ್ ನ ರೆಡಿ ಮಾಡ್ಕೊಳ್ಳಿ. ಫೂಟಿಂಗ್ ಮ್ಯಾಟ್ ಪ್ಲಸ್ ಅದ್ರ ಜೊತೆಗೆ ಕಾಲಮ್ ಎರಡನ್ನೂ ಒಟ್ಟಿಗೆ ಇಟ್ಬಿಟ್ಟು ಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಳ್ತೀರಾ. ಅದಾದ ತಕ್ಷಣ ಫೂಟಿಂಗ್ ಹಾಕೊಳ್ತೀರಾ.
ಫೂಟಿಂಗ್ ಕಾಂಕ್ರೀಟ್ ಆಗುತ್ತೆ. ಫೂಟಿಂಗ್ ನೀವು ರೈಟ್ ರೌಂಡ್ ಏನ್ ಸೈಜ್ ಇದೆಯೋ ಅದೇ ಸೈಜಿಗೆ ಹಾಕೊಂಡು ನೀಟಾಗಿ ಕಾಂಕ್ರೀಟ್ ಮಾಡ್ಕೊಳ್ಳಿ. ಫೂಟಿಂಗ್ ಕಾಂಕ್ರೀಟ್ ಆದ ತಕ್ಷಣ ಸ್ಟೆಪ್ ಕಾಲಮ್ ಅಥವಾ ನೆಕ್ ಕಾಲಮ್ ಅಂತಕ್ಕಂಥದ್ದು ಮಾಡ್ಕೋಬೇಕಾಗ್ತದೆ. ಅದು ನಿಮ್ಗೆ ಪ್ಲಿಂತ್ ಲೆವೆಲ್ ಏನ್ ರೋಡ್ ಲೆವೆಲ್ ಇಂದ ಏನ್ ಪ್ಲಿಂತ್ ಲೆವೆಲ್ ಯಾವಾಗ್ಲೂ ನ್ಯಾಚುರಲ್ ಆಗಿ ಹೈಟ್ ಹಾಕೊಟ್ಟಿರ್ತಾರೆ, 1.5-2 ಫೀಟ್ ಹೈಟ್ ಹಾಕೊಟ್ಟಿರ್ತಾರೆ. ಆ ಪ್ಲಿಂತ್ ಲೆವೆಲ್ ಬಾಟಮ್ ಏನ್ ಲೆವೆಲ್ ಇದೆಯಾ ಅಲ್ಲಿ ತನಕ ನೆಕ್ ಕಾಲಮ್ ಅನ್ನ ನೀವು ರೈಸ್ ಮಾಡ್ಕೋಬೇಕಾಗ್ತದೆ. ರೈಸ್ ಮಾಡ್ಕೊಂಡ ತಕ್ಷಣ ಸಾಯಿಲ್ ನ ಫಿಲ್ ಮಾಡಿ, ಸಾಯಿಲ್ ಫಿಲ್ ಮಾಡಿಬಿಟ್ಟು ನೀರ್ ಬಿಡಿ, ನೀಟಾಗಿ ಕನ್ಸಲ್ಟೇಷನ್ ಮಾಡಿ, ನೀಟಾಗಿ ಚೆನ್ನಾಗಿ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಇದೆಲ್ಲ ಆದ ತಕ್ಷಣ ಪ್ಲಿಂತ್ ಬೀಮಿಗೆ ರೆಡಿ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇವಾಗ SS ಮೆಜೆಂಟ್ರಿ ಏನಾದ್ರು ನಿಮ್ಮ ಡ್ರಾಯಿಂಗ್ ಅಲ್ಲಿ ಕೊಟ್ಟಿದ್ರೆ SS ಮೆಜೆಂಟ್ರಿನ ಮಾಡ್ಕೊಳ್ಳಿ. ಅದಾದ ತಕ್ಷಣ SS ಮೆಜೆಂಟ್ರಿ, ಅದು ನಿಮ್ಗೆ SS ಮೆಜೆಂಟ್ರಿ ಯಾವಾಗ್ಲೂ ನಿಮ್ಗೆ ಪ್ಲಿಂತ್ ಬಾಟಮ್ ಲೆವೆಲ್ಗೆ ಇರ್ಬೇಕಾಗ್ತದೆ. SS ಮೆಜೆಂಟ್ರಿ ಆದ ತಕ್ಷಣ ನೀವು ಪ್ಲಿಂತ್ ಬೀಮ್ ಅನ್ನ ಕಟ್ಕೊಳ್ತೀರಾ. ಪ್ಲಿಂತ್ ಬೀಮ್ ಕಟ್ಕೊಂಡಾಗ ಆ ಪ್ಲಿಂತ್ ಲೆವೆಲ್ ಯಾವಾಗ್ಲೂ ಒಂದೇ ಲೆವೆಲ್ಗೆ ಇರಬೇಕು. ಅದನ್ನ ನೀವು ನೋಡ್ಕೊಳ್ಳಿ. ಯಾಕೆ ರೀಸನ್ ಏನಪ್ಪಾ ಅಂದ್ರೆ ನೀವು PCC ಆಗ್ತಿರಲ್ಲ, PCC ಅಪ್ ಡೌನ್ ಆಗ್ತದೆ. ಅದಕ್ಕಾಗಿ ನೀವು ಪ್ಲಿಂತ್ ಲೆವೆಲ್ ನ ಒಂದೇ ಲೆವೆಲ್ಗೆ ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ, ಒಂದೇ ಲೆವೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೆ ಪಾರ್ಕಿಂಗ್ ಏರಿಯಾ ಏನಾದ್ರು ಇತ್ತಂದ್ರೆ ಡೌನ್ ಇರುತ್ತೆ, ಅದೆಲ್ಲ ಆಸ್ ಪರ್ ಡ್ರಾಯಿಂಗ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇದೆಲ್ಲ ಆದ ತಕ್ಷಣನೇ ಪ್ಲಿಂತ್ ಬೀಮ್ ಆದ ತಕ್ಷಣ ನೀಟಾಗಿ ಕ್ಯೂರಿಂಗ್ ಮಾಡಿ, ಮತ್ತೆ ಸಾಯಿಲ್ ಫಿಲ್ಲಿಂಗ್ ಮಾಡಿ. ಸಾಯಿಲ್ ಫಿಲ್ಲಿಂಗ್ ಆಗ್ಬಿಟ್ಟು ನೀಟಾಗಿ ಕನ್ಸಲ್ಟೇಷನ್ ಮಾಡಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಆಂಟಿ ಟರ್ಮರಿಕ್ ಟ್ರೀಟ್ಮೆಂಟ್ ಅನ್ನ ಮಾಡಿಸಿ. ಆಂಟಿ ಟರ್ಮರಿಕ್ ಟ್ರೀಟ್ಮೆಂಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನೀವು ವುಡ್ ವರ್ಕ್ ಮಾಡಿಸ್ತೀರಾ, ವುಡ್ ಇರುತ್ತೆ ನಿಮ್ಮ ಮನೆಯಲ್ಲಿ, ಅವಾಗ ಈ ಆಂಟ್ಸ್, ಗೆದ್ಲುಳ ಈ ತರದ್ದೇನು ಕೂಡ ನಿಮ್ಗೆ 90 to 95% ಪ್ರಾಬ್ಲಮ್ ಬರಲ್ಲ. ಆಂಟಿ ಟರ್ಮರಿಕ್ ಟ್ರೀಟ್ಮೆಂಟ್ ಮಾಡಿಸಿ ಆಮೇಲೆ PCC ಅನ್ನ ನೀವು ಮಾಡಿ. ಅದೇ ರೀತಿಯಾಗಿ ನೀವು ಪ್ಲಿಂತ್ ಬೀಮ್ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಸ್ಟೇರ್ ಕೇಸ್ ರಾಡ್ ಗಳನ್ನ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದೇ ರೀತಿ ಸಂಪನ್ನ ವಾಟರ್ ಟ್ಯಾಂಕ್ ಅನ್ನ ರೆಡಿ ಮಾಡ್ಕೊಳ್ಳಿ. ನೀರ್ ಸ್ಟೋರೇಜ್ಗೆ ತುಂಬಾ ಅನುಕೂಲ ಆಗ್ತದೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾರ್ಟರ್ಗೆ ಬರೋಣ. ಏನ್ ಮಾಡ್ತೀವಿ, ಪ್ಲಿಂತ್ ಅನ್ನ ನಾವೆಲ್ಲ ಮುಗಿಸಿರ್ತೀವಿ. ಪ್ಲಿಂತ್ ಎಲ್ಲ ರೆಡಿ ಆದ ತಕ್ಷಣ ನೆಕ್ಸ್ಟ್ ಕಾಲಮ್ ರೈಸ್ ಮಾಡ್ಬೇಕು. ಕಾಲಮ್ ರೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸ್ಟಾರ್ಟರ್ ಪಾಯಿಂಟ್ ಬೇಕು. ಎಲ್ಲಿ ಕಾಲಮ್ ಪೊಸಿಷನ್ ಕರೆಕ್ಟ್ ಆಗಿದೆಯಾ, ಕೆಳಗಡೆಯಿಂದ ಮೇಲ್ ತನಕ ಕರೆಕ್ಟ್ ಆಗಿದೆಯಾ ಅಂತಕ್ಕಂಥದ್ದು ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ. ಕೆಳಗಡೆ ನೀವು ಫೂಟಿಂಗ್ ಮಾರ್ಕ್ ಮಾಡ್ಬೇಕಾದ್ರೆ ಒಂದು ಪರ್ಮನೆಂಟ್ ಮಾರ್ಕ್ ಮಾಡಿಡಿ ಅಂತ ಹೇಳ್ಬಿಟ್ಟು, ಆ ಪರ್ಮನೆಂಟ್ ಮಾರ್ಕ್ ಇಂದ ಈ ಪರ್ಮನೆಂಟ್ ಮಾರ್ಕ್ ಗ್ರಿಡ್ ಟು ಗ್ರಿಡ್ ಲೈನ್ ಕಟ್ಬಿಟ್ಟು ಅದೇ ಲೈನ್ ಅನ್ನ ನಿಮ್ಮ ಸ್ಟಾರ್ಟರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನರ್ ಟು ಇನ್ನರ್ ಏನ್ ವಾಲ್ ಟು ವಾಲ್, ಇನ್ನರ್ ಟು ಇನ್ನರ್ ಏನ್ ಮೆಜರ್ಮೆಂಟ್ ಇದೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟ್ರೈಟ್ ಆಗಿ ಸ್ಟಾರ್ಟರ್ನ ಹಾಕೊಳ್ಳಿ. ಇವಾಗ ನೀವು ಸ್ಟಾರ್ಟರ್ ನೆಕ್ಸ್ಟ್ ಕಾಲಮ್ ರೈಸ್ ಮಾಡ್ಕೊಳ್ತೀರಾ, ಕಾಲಮ್ ರೈಸ್ ಮಾಡ್ಕೊಳ್ಳಿ. ಕಾಲಮ್ ನಿಮಗೆ ವೆರಿ ಇಂಪಾರ್ಟೆಂಟ್, ಇವಾಗ ಸ್ಟ್ರೈಟ್ ಆಗಿರ್ಬೇಕು. ಕಾಲಮ್ ರೈಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲಂಬಾಬ್ ನ ಲೆವೆಲ್ ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಕಾಲಮ್ ನಿಮ್ದು ಬೆಂಡ್ ಆಗಿ ಏನಾದ್ರು ಬಂತು ಅಂದ್ರೆ ನಿಮ್ಮ ವಾಲ್ ಅನ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ ಬಿಲ್ಡಿಂಗು ಸ್ಟ್ರೈಟ್ ಆಗಿ ಬರಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಕಾಲಮ್ ನ ಯಾವ ಲೆವೆಲ್ಗೆ ಹೈಟ್ ಮಾಡ್ಬೇಕು ನಾವು, ಕಾಲಮ್ ನ ಸ್ಟ್ಯಾಂಡರ್ಡ್ ಲೆವೆಲ್ ಇವಾಗ 7 ಫೀಟ್ ಲಿಂಟಲ್ ಲೆವೆಲ್ಗೆ ರೈಸ್ ಮಾಡಬೇಕು. ಲಿಂಟಲ್ ಲೆವೆಲ್ಗೆ ರೈಸ್ ಮಾಡಿಕೊಂಡು ದೆನ್ ವಾಲ್ ಸ್ಟ್ರಕ್ಚರ್ ನ ನೀವು ಶುರು ಮಾಡ್ತೀರಾ. ಗೋಡೆ ಕಟ್ಟಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಪ್ಲಿಂತ್ ಲೆವೆಲ್ ಇಂದ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ನರ್ ಟು ಇನ್ನರ್ ನಮ್ಮ ಬೆಡ್ರೂಮ್ ಇಷ್ಟಿದೆ, ಹಾಲ್ ಇಷ್ಟಿದೆ, ಕಿಚನ್ ಇಷ್ಟಿದೆ, ಈ ವಾಶ್ರೂಮ್ಸ್ ಇಷ್ಟಿದೆ, ಅದನ್ನ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ನೀವೆಲ್ಲಾನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ದೆನ್ ನೀವು ವಾಲ್ ವರ್ಕ್ ನ ಶುರು ಮಾಡಿ. ಅದನ್ನ ಅಪ್ ಟು 7 ಫೀಟ್ ತನಕ ನೀವು ರೈಸ್ ಮಾಡ್ಕೊಳ್ಳಿ. 7 ಫೀಟ್ ತನಕ ರೈಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಲಿಂಟಲ್ ಅನ್ನ ಹಾಕೊಳ್ಳಿ. ಲಿಂಟಲ್ ಅಲ್ಲಿ ಕಟ್ ಲಿಂಟಲ್ ಮತ್ತೆ ಥ್ರೂ ಲಿಂಟಲ್ ಎರಡು ಬರುತ್ತೆ. ಆದಷ್ಟು ನೀವು ಕಟ್ ಲಿಂಟಲ್ ಅಂದ್ರೆ ಎಷ್ಟು ನಂದು ಡೋರ್ ಸೈಜ್ ಏನ್ ಓಪನಿಂಗ್ ಇದೆಯೋ ಅಷ್ಟೇ ಹಾಕಿರ್ತಕ್ಕಂಥದ್ದು. ಥ್ರೂ ಲಿಂಟಲ್ ಅಂದ್ರೆ ರೈಟ್ ರೌಂಡ್ ಥ್ರೂ ಲಿಂಟಲ್, ನಾನು ನಿಮ್ಗೆ ಥ್ರೂ ಲಿಂಟಲ್ ಹಾಕ್ಲಿಕ್ಕೆ ರೆಫರ್ ಮಾಡ್ತೀನಿ. ಥ್ರೂ ಲಿಂಟಲ್ ಯೂಸ್ ಮಾಡಿ. ಅದಾದ ತಕ್ಷಣ ಯಾಕೆ ಲಿಂಟಲ್ ಹಾಕ್ತೀವಿ ನಾವು, ಲಿಂಟಲ್ ಹಾಕೋ ಉದ್ದೇಶ ಬಿಲ್ಡಿಂಗ್ ಲೋಡ್, ಮೇಲ್ಗಡೆ ವಾಲ್ ಲೋಡ್ ಏನಿದೆಯೋ ಅದು ಡೈರೆಕ್ಟ್ ಆಗಿ ನಮ್ಗೆ ಗೋಡೆ ಮೇಲ್ಗಡೆಯಿಂದ ಲೋಡು ಡೈರೆಕ್ಟ್ ಆಗಿ ಡೋರ್ ಮೇಲೆ ಮತ್ತೆ ವಿಂಡೋ ಮೇಲೆ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಲಿಂಟಲ್ ಗಳನ್ನ ಹಾಕ್ತೀವಿ. ಆ ಲಿಂಟಲ್ ಹಾಕೊಳ್ಳಿ. ಲಿಂಟಲ್ ಹಾಕಿದ ತಕ್ಷಣ ನೀವು ಜೊತೆಗೆ ನೀವು ವುಡ್ ವರ್ಕು ವಿಡ್ ವಿಂಡೋಸ್ ಇದ್ರೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಮತ್ತೆ ಒಡೆದ್ಬಿಟ್ಟು ಡಬಲ್ ಕೆಲಸಗಳಾಗ್ತದೆ. ನೀಟಾಗಿ ಒಂದ್ ಟೈಮ್ ವುಡ್ ಫ್ರೇಮ್ಸ್ ಎಲ್ಲ ಇಟ್ಬಿಡಿ. ಇಲ್ಲ ನಾವು UPC ವಿಂಡೋ ಹಾಕ್ತೀನಿ, ಅಲ್ಯೂಮಿನಿಯಂ ವಿಂಡೋ ಹಾಕ್ತೀನಿ ಅಂತ ಹೇಳಿದ್ರೆ ಫ್ರೇಮ್ ನ ಆಮೇಲೆ ಕೂಡ ಇಟ್ಕೋಬಹುದು, ಇವಾಗ್ಲೂ ಕೂಡ ಇಟ್ಕೊಂಡು ಹಾಕ್ಬೋದು. ಲಿಂಟಲ್ ಲೆವೆಲ್ಗೆ ರೈಸ್ ಮಾಡ್ಕೊಳ್ತೀರಾ. ಲಿಂಟಲ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಇವಾಗ ಮೋಲ್ಡ್ ಲೆವೆಲ್ಗೆ ನೀವು ಕಾಲಮ್ ನ ರೈಸ್ ಮಾಡಬೇಕು. ಮೋಲ್ಡ್ ಲೆವೆಲ್ ಅಂತ ಹೇಳಿದ್ರೆ ನಿಮ್ಮ ಡ್ರಾಯಿಂಗ್ ಅಲ್ಲಿ ಎಷ್ಟು ಇಂಚ್ ಸ್ಲ್ಯಾಬ್ ಇದೆ, ಬೀಮ್ ಎಷ್ಟಿದೆ, ಇವಾಗ 10.5 ಫೀಟ್ ನಿಮಗೆ ಮೋಲ್ಡ್ ಹೈಟ್ ಕೊಟ್ಟಿರ್ತಾರೆ, ಸ್ಲ್ಯಾಬ್ ಹೈಟ್ ಕೊಟ್ಟಿರ್ತಾರೆ. ಅದರಲ್ಲಿ 9 ಫೀಟ್ 1.5 ಫೀಟ್ ನಿಮಗೆ ಬೀಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 9 ಫೀಟ್ ಅಪ್ ಟು 9 ಫೀಟ್ ಮಾತ್ರ ನೀವು ಕಾಲಮ್ ನ ರೈಸ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ತನಕ ಗೋಡೆ ಕಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡಬೇಕು, ಶೆಟ್ರಿಂಗ್ ಶುರು ಮಾಡಬೇಕು. ಶೆಟ್ರಿಂಗ್ ಯಾವಾಗ್ಲೂ ನಿಮ್ಗೆ ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಆ ಶೆಟ್ರಿಂಗ್ ಯಾವ ಕಾರಣಕ್ಕೂ ನಿಮ್ಗೆ ಅಪ್ ಡೌನ್ ಆಗಬಾರ್ದು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ
ನಿಮ್ಗೆ ಶೆಲ್ಟರಿಂಗ್ ಅಪ್ ಡೌನ್ ಆಯ್ತು ಅಂತ ಹೇಳಂದ್ರೆ ನೀವು ಅದನ್ನ ಸೀಲಿಂಗ್ ಅಲ್ಲಿ ಮ್ಯಾಚ್ ಮಾಡಬೇಕಾಗ್ತದೆ, ಪ್ಲಾಸ್ಟರಿಂಗ್ ಅಲ್ಲಿ ಮ್ಯಾಚ್ ಮಾಡಬೇಕಾಗ್ತದೆ. ಆ ಪ್ಲಾಸ್ಟರಿಂಗ್ ನಿಮ್ಗೆ ಜಾಸ್ತಿ ಥಿಕ್ನೆಸ್ ಕೊಟ್ರೆ ನಿಲ್ಲಲ್ಲ, ಆ ಕ್ಷಣಕ್ಕೆ ನಿಲ್ಬಹುದು. 2-3 ವರ್ಷ 5 ವರ್ಷ ಆದ ತಕ್ಷಣ ಬಿದೋಗುತ್ತೆ. ಅದಕ್ಕಾಗಿ ಆಲ್ಮೋಸ್ಟ್ ನಿಮ್ಮ ಶೆಲ್ಟರಿಂಗ್ ಯಾವಾಗ್ಲೂ ಲೆವೆಲ್ ಆಗಿರ್ಲಿ. ಅದೇ ರೀತಿ ಬೀಮ್ಗಳು ಸ್ಟ್ರೈಟ್ ಆಗಿ ಸೆಂಟ್ರಿಂಗ್ ಮಾಡಿದಾರ ಅಂತಕ್ಕಂಥದ್ದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಆಸ್ ಪರ್ ಡ್ರಾಯಿಂಗ್ ಸೆಂಟ್ರಿಂಗ್ ಮಾಡಿದಾರ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಆಮೇಲೆ ಆಸ್ ಪರ್ ಡ್ರಾಯಿಂಗ್ ಬೀಮ್ಸ್ ಗಳನ್ನ ಕಟ್ಲಿಕ್ಕೆ ಹೇಳಿ, ಬೀಮ್ಗಳು ಕಟ್ಟಿ ರಿಂಗ್ ಕರೆಕ್ಟ್ ಆಗಿ ಕೊಟ್ಟಿದಾರ, ಸ್ಪೇಸರ್ ಕರೆಕ್ಟ್ ಆಗಿ ಕೊಟ್ಟಿದಾರ, ಕವರ್ ಬ್ಲಾಕ್ ಕರೆಕ್ಟ್ ಆಗಿ ಕೊಟ್ಟಿದಾರ, ಏನಾದ್ರು ಈ ತರದ್ ಏನಾದ್ರು ಇದ್ರೆ ನೀವು ನೋಡ್ಕೊಳ್ಳಿ. ಅದೇ ರೀತಿ ಬಂದ್ಬಿಟ್ಟು ನೆಕ್ಸ್ಟ್ ಸ್ಲ್ಯಾಬ್ ಕಟ್ತಾರೆ. 1 ವೇ ಸ್ಲ್ಯಾಬ್, 2 ವೇ ಸ್ಲ್ಯಾಬ್, ಕ್ಯಾಂಟಿಲಿವರ್ ಏನಾದ್ರು ಇದೆಯಾ, ಛಜ್ಜ ಏನಾದ್ರು ಇದೆಯಾ, ಆ ತರದ್ ಏನೇ ಒಂದಿದ್ರು ಕೂಡ ನೀವು ನೋಡ್ಕೋಬಹುದು. ಅದನ್ನ ರಾಡಲ್ಲ ಕಟ್ಟಿದ ತಕ್ಷಣನೇ ಫಸ್ಟ್ ನೀವು ಎಲೆಕ್ಟ್ರಿಕಲ್ ವರ್ಕ್ ಅನ್ನ ಮಾಡಿಸಿ. ಮೋಲ್ಡ್ ಅಲ್ಲಿ ನಿಮ್ಗೆ ಒಳ್ಳೆ ಪೈಪ್ಸ್ ನ ಯೂಸ್ ಮಾಡಿ, ಒಳ್ಳೊಳ್ಳೆ ಕಂಪನಿ ಪೈಪ್ ಇದೆ, ಮೋಲ್ಡಿಂಗ್ ಅಂತ ಪೈಪ್, ಒಳ್ಳೆ ಪೈಪ್ ಯೂಸ್ ಮಾಡಿಬಿಟ್ಟು ನೀವು ಎಲೆಕ್ಟ್ರಿಕಲ್ ವರ್ಕ್ ಅನ್ನು ಮಾಡಿಸಿ. ಸ್ಪಾಟ್ ಲೈಟ್ಸ್ ಬರುತ್ತೆ, ನಿಮಗೆ ಫ್ಯಾನ್ ಲೈಟ್ ಬರುತ್ತೆ, AC ಪಾಯಿಂಟ್ಸ್ ಬರುತ್ತೆ, ಏನ್ ಬರುತ್ತೆ ಎಲ್ಲ ಆಸ್ ಪರ್ ಡ್ರಾಯಿಂಗ್ ನಿಮ್ಗೆ ಕೊಟ್ಟಿರ್ತಾರೆ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಅದಾದ ತಕ್ಷಣ ಮೋಲ್ಡಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಮೋಲ್ಡಿಂಗ್ ನಿಮ್ಗೆ ಕಡಿಮೆ ಕ್ವಾಂಟಿಟಿ ಇದೆ ಅಂತ ಹೇಳಿದ್ರೆ ಮ್ಯಾನ್ಯುವಲಿಗೆ ಹೋಗಿ, ಜಾಸ್ತಿ ಕ್ವಾಂಟಿಟಿ ಅಂತ ಇದೆ ಅಂತ ಹೇಳಿದ್ರೆ RMCಗೆ ಹೋಗ್ಬಿಟ್ಟು ನೀವು ಕಾಂಕ್ರೀಟ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ನೀವು ಮೋಲ್ಡ್ ಟೈಮಲ್ಲಿ, ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಒಬ್ಬ ಸೆಂಟ್ರಿಂಗ್ ಲೇಬರ್ ಮತ್ತೆ ಎಲೆಕ್ಟ್ರಿಷಿಯನ್ ಇರಲೇಬೇಕು ಸೈಟಲ್ಲಿ. ಏನಾದರೂ ನಿಮಗೆ ಎಲೆಕ್ಟ್ರಿಕಲ್ ಪೈಪ್ ಡ್ಯಾಮೇಜ್ ಆಯಿತು ಅಂದರೆ ಅದನ್ನ ನೋಡಿಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಎಲೆಕ್ಟ್ರಿಷಿಯನ್ ಬೇಕಾಗ್ತಾರೆ. ಮತ್ತೆ ಇನ್ ಕೇಸ್ ಏನಾದರೂ ಬೀಮ್ ಬಲ್ಜ್ ಆಯಿತು ಅಥವಾ ಸ್ಲ್ಯಾಬ್ ಸೈಡ್ ಆಯಿತು, ಡೌನ್ ಆಯಿತು, ಬಲ್ಜ್ ಆಯಿತು, ಈ ಥರದ್ದು ಏನೋ ಒಂದು ಪ್ರಾಬ್ಲಮ್ ಬಂದು ಸೆಂಟ್ರಿಂಗ್ನ ನೋಡ್ಕೊಳ್ತಾರೆ. ಇದೊಂದು ನೀವು ಮಸ್ಟ್ ಆಗಿ ಫಾಲೋ ಮಾಡಿ. ಸೆಂಟ್ರಿಂಗ್ನರ್ ಒಬ್ಬರನ್ನ ಮತ್ತೆ ಎಲೆಕ್ಟ್ರಿಕಲ್ ಒಬ್ಬರನ್ನ ನೋಡ್ಕೊಳ್ಳಿಕ್ಕೆ ಸೈಟಲ್ಲಿ ಇರೋಕ್ಕೆ ಮೋಲ್ಡಿಂಗ್ ಟೈಮಲ್ಲಿ. ನೆಕ್ಸ್ಟ್ ಆ ದಿನ ನಿಮಗೆ ಮೋಲ್ಡ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಿಮಗೆ ಬೀಮ್ ಸೈಡ್ ಬೋರ್ಡ್ಗಳನ್ನ ರಿಮೂವ್ ಮಾಡಿಸಿ. ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇಂಪಾರ್ಟೆಂಟ್ ಬಾಂಡ್ ಕಟ್ಸ್ಬಿಟ್ಟು ನೀವು ಕ್ಯೂರಿಂಗ್ ಮಾಡಿ. ಮಿನಿಮಮ್ 10 ಡೇಸ್ 15 ಡೇಸ್ ಕ್ಯೂರಿಂಗ್ ಮಾಡ್ಕೊಳ್ಳಿ. ಮಿನಿಮಮ್ 10 ಡೇಸ್ ನಿಮಗೆ ನೀರು ನಿಲ್ಲೋ ಥರ ನೀವು ಕ್ಯೂರಿಂಗ್ ಮಾಡಿ. 15 ಡೇಸ್ ತನಕ ಕ್ಯೂರಿಂಗ್ ಮಾಡಿದ್ರೆ ಒಳ್ಳೇದೇ. ಚೆನ್ನಾಗಿ ಕ್ಯೂರಿಂಗ್ ಮಾಡಿಸ್ಕೊಳ್ಳಿ. ಅದಾದ ತಕ್ಷಣನೇ ಪ್ಯಾರಾಪೆಟ್ ವಾಲ್ ಅನ್ನ ನೀವು ರೈಸ್ ಮಾಡ್ಕೊಳ್ತೀರಾ. ಪ್ಯಾರಾಪೆಟ್ ವಾಲ್ ರೈಸ್ ಮಾಡ್ಕೊಳ್ಳಿ. ಇದೆಲ್ಲ ಮುಗಿದ ತಕ್ಷಣ ಔಟ್ಸೈಡ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. ಔಟ್ಸೈಡ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲಾದ್ರೂ ಕ್ಲಾಡಿಂಗ್ ವರ್ಕ್, ನಿಮಗೆ ಟೈಲ್ಸ್ ವರ್ಕ್ ಇದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ರಫ್ ಪ್ಲಾಸ್ಟಿಂಗ್ ಮಾಡಿಸ್ಕೊಳ್ಳಿ. ಅದೇ ತರ ಎಲ್ಲಾದ್ರೂ ಗ್ರೂ ಕಟಿಂಗ್ಸ್, ನಿಮಗೆ ಡಿಸೈನ್ಸ್ ಯಾವ ತರ ಬೇಕು ಅದ್ರ ತರ ಎಲ್ಲ ಡ್ರಾಯಿಂಗ್ ಪ್ರಕಾರ ಏನಾದ್ರು ನೀವು 3D ಎಲಿವೇಶನ್ ಏನಾದ್ರು ಮಾಡಿಸಿದ್ರಿ, ಗ್ರೂ ಕಟಿಂಗ್ಸ್ ಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ನೀವು ಪ್ಲಾಸ್ಟಿಂಗ್ ಗಳನ್ನ ಮಾಡ್ಕೋಬಹುದು. ನಂತರ ಇನ್ಸೈಡ್ ಅಲ್ಲೂ ಕೂಡ ನೀವು ಎಲೆಕ್ಟ್ರಿಕಲ್ ಗ್ರೂ ಕಟಿಂಗ್ಸ್ ಮತ್ತೆ ಬಾತ್ರೂಮ್ಗಳಲ್ಲಿ ಶವರ್ಸ್ದು, ಟ್ಯಾಪ್ದು ಅದನ್ನೆಲ್ಲ ಗ್ರೂ ಕಟಿಂಗ್ ಗಳನ್ನ ಮಾಡ್ಕೊಳ್ಳಿ. ಅದಾದ ತಕ್ಷಣನೇ ನಿಮಗೆ ಬಾತ್ರೂಮ್ ಏರಿಯಾಗಳಲ್ಲಿ ಸಂಕನ್ ಏರಿಯಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ವಾಟರ್ ಪ್ರೂಫಿಂಗ್ ನೀಟಾಗಿ ಮಾಡಿಸಿ, ತುಂಬಾ ಚೆನ್ನಾಗಿ ಮಾಡಿಸಿ. ವಾಟರ್ ಪ್ರೂಫಿಂಗ್ ಮಾಡಿಸೋದಂದ್ರೆ ಸ್ಯಾನಿಟರಿ ವರ್ಕ್, ಪೈಪ್ಲೈನ್ಸ್ ವರ್ಕ್ ಏನಿರುತ್ತೋ ಅದನ್ನ ಮಾಡಿಸ್ಕೊಳ್ಳಿ. ಅದಾದ ನಂತರ ನಿಮಗೆ ಸೀಲಿಂಗ್ ಪ್ಲಾಸ್ಟಿಂಗ್ ಅನ್ನ ಶುರು ಮಾಡ್ಕೊಳ್ಳಿ. ಇನ್ಸೈಡ್ ಅಲ್ಲಿ ಸೀಲಿಂಗ್ ಪ್ಲಾಸ್ಟಿಂಗ್ ಮಾಡ್ಕೊಂಡು, ಸೀಲಿಂಗ್ ಪ್ಲಾಸ್ಟಿಂಗ್ ಆದ ತಕ್ಷಣ ವಾಲ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. ವಾಲ್ ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ತದಂಗೆ ಎಲ್ಲೆಲ್ಲಿ ನಿಮಗೆ ಕ್ಲಾಡಿಂಗ್ ಟೈಲ್ಸ್ ಬೇಕು ಅಂತೋ ಅದೆಲ್ಲ ರಫ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. ಉಳಿದ ಏರಿಯಾ ಎಲ್ಲ ಸ್ಮೂತ್ ಪ್ಲಾಸ್ಟಿಂಗ್, ಗಾರೆಚಕ್ಕೆ ಅಥವಾ ಸ್ಪಾಂಜ್ ಫಿನಿಶಿಂಗ್ ಅನ್ನ ನೀವು ಮಾಡ್ಕೋಬಹುದು. ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಇವಾಗ ನಿಮಗೆ ಬಾತ್ರೂಮ್ಗಳಲ್ಲಿ ಟೈಲ್ಸ್ ಹಾಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ಅದೇ ತರ ಹೊರಗಡೆ ನಿಮಗೆ ನಾರ್ಮಲ್ ಪ್ಲಾಸ್ಟಿಂಗ್ ಎಲ್ಲಿ ಮಾಡಿಸಿದ್ರು ಅಲ್ಲಿ ಪಟ್ಟಿ ವರ್ಕ್ 1 ಕೋಟು 2 ಕೋಟು, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬೇಕು ಅಂದ್ರೆ 3 ಕೋಟ್ ಮಾಡ್ಬಿಟ್ಟು ಪ್ರೈಮರ್ ಮಾಡಿಬಿಡ್ಬೋದು. ಒಳಗಡೆ ನೀವು ಬಾತ್ರೂಮ್ ಒಳಗಡೆ ನೀವು ಟೈಲ್ಸ್ ಹಾಕ್ತೀರಾ ಅಂತ ಹೇಳಂತ ಟೈಲ್ಸ್ ಹಾಕ್ತಾ ಇದ್ದಾಗ ನಿಮಗೆ ಬಾತ್ರೂಮ್ ಯಾವಾಗಲೂ ರೈಟ್ ಆಂಗಲ್ ಅಲ್ಲಿ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಆ ಲೈನ್ಸ್ ಕರೆಕ್ಟ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು, ಮೂಲೆ ಮಟ್ಟ ಕುತ್ಕೋಬೇಕು. ಅದನ್ನ ನೀವು ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಆ ಫಸ್ಟ್ ಮಾಡಿರೋ ಪ್ಲಾಸ್ಟಿಂಗ್ ನಿಮಗೆ ಮೂಲೆ ಮಟ್ಟಕ್ಕೆ ಇಲ್ಲ ಅಂತಿಲ್ಲ ಅಂದ್ರೆ ಅದನ್ನ ರೀಪ್ಲಾಸ್ಟಿಂಗ್ ಮಾಡ್ಕೊಂಡು ಮೂಲೆ ಮಟ್ಟಕ್ಕೆ ತಗೊಂಡು ಕರೆಕ್ಟ್ ಆಗಿ ಟೈಲ್ಸ್ ನ ಹಾಕಿಸ್ಕೊಳ್ಳಿ. ಆಮೇಲೆ ಪ್ಲಾಸ್ಟಿಂಗ್ ವರ್ಕ್ ಮಾಡಬೇಕಾದ್ರೆ ಕಾಲಮ್ ಮತ್ತು ಬ್ಲಾಕ್ಸ್ ಜಾಯಿಂಟ್ಸ್ ಗಳ ಮಧ್ಯ ಚಿಕನ್ ಮೆಶ್ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ದೆನ್ ನೀವು ಎಲೆಕ್ಟ್ರಿಕಲ್ ಗ್ರೂ ಕಟಿಂಗ್ಸ್ ಆಗಿರುತ್ತೆ, ಪ್ಲಂಬಿಂಗ್ ಗ್ರೂ ಕಟಿಂಗ್ಸ್ ಆಗಿರುತ್ತೆ, ಅಲ್ಲಿ ಕೂಡ ನೀವು ಚಿಕನ್ ಮೆಶ್ ಹಾಕ್ಬಿಟ್ಟೆ ಪ್ಲಾಸ್ಟಿಂಗ್ ಅನ್ನು ಮಾಡಿ. ಇಲ್ಲ ಅಂದ್ರೆ ಕ್ರ್ಯಾಕ್ಸ್ 100% ಬಂದೇ ಬರುತ್ತೆ. ಚಿಕನ್ ಮೆಶ್ ಹಾಕಿ ನೀವು ಪ್ಲಾಸ್ಟಿಂಗ್ ಅನ್ನ ಮಾಡಿ. ಎಲ್ಲ ಆದ ತಕ್ಷಣ ನೀವು ಫಸ್ಟ್ ವಾಲ್ ಟೈಲ್ ಅನ್ನ ಫಸ್ಟ್ ಹಾಕೊಳ್ಳಿ. ವಾಲ್ ಟೈಲ್ ಆದ್ಮೇಲೆ ಫ್ಲೋರ್ ಟೈಲ್ ಅನ್ನ ಹಾಕೊಳ್ಳಿ. ಇದಾದ ತಕ್ಷಣ ಹೊರಗಡೆಗೆ ನೀವು TV ನೀಡ್ಸ್, ವಾರ್ಡ್ರೋಬ್ ವರ್ಕ್ಸ್ ಈ ತರದ್ದು, ಆಮೇಲೆ SS ವರ್ಕ್ ಏನಾದ್ರು ಇದ್ರೆ, ಸ್ಟೇರ್ಕೇಸ್ ರೈಲಿಂಗ್ಸ್ ಈ ತರ ವರ್ಕ್ ಇದ್ರೆ ಆ ತರದೆಲ್ಲ ನೀವು ವರ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಫಾಲ್ ಸೀಲಿಂಗ್ ವರ್ಕ್ ಈ ತರದೇನೇ ಇದ್ರು ನೀವು ಇನ್ಸೈಡ್ ಅಲ್ಲಿ ಏನೇ ಫಿನಿಶಿಂಗ್ ಕೆಲಸ ಇದ್ರು ಮಾಡ್ಕೊಳ್ಳಿ. ಇದಾದ ನಂತರ ಜೊತೆಗೆ ಮೇಲ್ಗಡೆ ಟೆರೆಸ್ ಅಲ್ಲಿ ವಾಟರ್ ಪ್ರೂಫಿಂಗ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಸ್ಲೋಪ್ ಜಾಸ್ತಿನೇ ಕೊಟ್ಬಿಟ್ಟು ಮಳೆ ನೀರು ಬಂದ ತಕ್ಷಣ ಹೊರಗಡೆ ಔಟ್ ಸೈಡ್ ಹೋಗ್ಬೇಕು ಪೈಪಲ್ಲಿ. ಆ ತರ ಸ್ಲೋಪ್ ಜಾಸ್ತಿ ಕೊಟ್ಬಿಟ್ಟು ಒಳ್ಳೊಳ್ಳೆ ಕೆಮಿಕಲ್ಸ್ ಇದೆ ನೀವು ಯೂಸ್ ಮಾಡ್ಬಿಟ್ಟು ನೀಟಾಗಿ ವಾಟರ್ ಪ್ರೂಫ್ ಅನ್ನ ಮಾಡಿಸ್ಕೊಳ್ಳಿ. ಅದಾದ ನಂತರ ಕೆಳಗಡೆಗೆ
ಕೆಳಗಡೆ ಬಂದ್ಬಿಟ್ಟು ನೀವು ಕಾಂಪೌಂಡ್ ಅನ್ನ ಆಸ್ ಪರ್ ಡ್ರಾಯಿಂಗ್ ನಿಮಗೆ ಯಾವ ತರ ಚೆನ್ನಾಗಿ ಕಾಣುತ್ತೋ ಆ ತರ ಕಾಂಪೌಂಡ್ ರೆಡಿ ಮಾಡ್ಕೊಳ್ಳಿ. ಮೇನ್ ಗೇಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪಾರ್ಕಿಂಗ್ ಟೈಲ್ಗಳನ್ನ ಹಾಕೊಳ್ಳಿ. ಈ ತರ ಟೋಟಲಿ ಕಂಪ್ಲೀಟ್ UGD ಕನೆಕ್ಷನ್ಸ್ ಆಗಿರ್ಬೋದು, ನಿಮಗೆ ಪಿಟ್ ಕನೆಕ್ಷನ್ ಆಗಿರ್ಬೋದು, ಇನ್ಲೆಟ್ ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು, ಔಟ್ಲೆಟ್ ವಾಟರ್ ಕನೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಇದಾದ ನಂತರ ಫೈನಲಿ ಪೇಂಟ್ ನೀಟಾಗಿ ಎಲ್ಲಿ ಯಾವ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಯಾವ ವಾಲಿಗೆ ಯಾವ ಕಲರ್ ಕೊಡಬೇಕು ಅದನ್ನೆಲ್ಲ ಪೇಂಟ್ ಮಾಡಿಸ್ಕೊಳ್ಳಿ. ಟೋಟಲಿ ಔಟ್ ಸೈಡಿಗೆ ಯಾವ ಕಲರ್ ಕೊಡಬೇಕು ಅಂತ ಸೆಲೆಕ್ಷನ್ ಮಾಡಿಕೊಂಡು ಪೇಂಟ್ ಮಾಡಿಸ್ಕೊಳ್ಳಿ. ಈ ತರ ನಿಮ್ಮ ಮನೆ ನಿಮಗೆ ಹ್ಯಾಂಡ್ ಓವರ್ಗೆ ರೆಡಿ ಆಗುತ್ತೆ. ಇನ್ ಡೀಟೇಲ್ಸ್ ಆಗಿ ನಿಮಗೆ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ, ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ನಾನು ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನೋಡಿ, ಅದನ್ನ ಮರಿಬೇಡಿ. ಥ್ಯಾಂಕ್ ಯು.